ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರುಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಗುರುವಾರ ಮತ್ತು ಶುಕ್ರವಾರದ 2 ವಿಡಿಯೋ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಇದು ಗುರುವಾರ ಸಾಯಂಕಾಲ ಟೆರೆಸ್ ಮೇಲೆಲ್ಲ ಕಸ ಇರೋದ್ರಿಂದ ಟೆರೆಸ್ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಟೆರೆಸ್ ಎಲ್ಲ ಗುಡಿಸ್ಕೊಂಡು, ಅಂದರೆ ಸುತ್ತ ಮರಗಳಿರೋದ್ರಿಂದ ಮರದ್ದು ಎಲ್ಲ ಎಷ್ಟೇ ಗುಡಿಸಿದ್ರು ಜಾಸ್ತಿ ಕಸ ಆಗ್ಬಿಡುತ್ತೆ. ಅದರಿಂದ ಅವಾಗ ಗುಡಿಸ್ಕೋತಾ ಇರ್ತೀವಿ. ವಾರಕ್ಕೊಂದ್ಸಲ 3 ದಿವ್ಸಕ್ಕೊಂದ್ಸಲ ಈ ರೀತಿ ಗುಡಿಸಿದ್ರು ಕೂಡ ಕಸ ಇರುತ್ತೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ತೆಂಗಿನ ಮರಗಳಿದ್ದಾವೆ. ಹಾಗೆ ಮರದಲ್ಲಿ ಗಿಣಿ ಕೂಡ ಇತ್ತು. ಗಿಣಿ ಕೂಗ್ತಾಯಿತ್ತು. ನಮ್ಮಮ್ಮ ಗಿಣಿ ಕೂಗ್ತಾ ಇದೆ ಅಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಟೋಟಲಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಹಾಗೆ ಒಂದು ರೌಂಡ್ ಸುತ್ತ ವಿಡಿಯೋ ಮಾಡಿಕೊಂಡು, ಹಾಗೆ ಟೆರೆಸ್ ಮೇಲೆ ಹಾರಾಕಿದ್ದು ಬಟ್ಟೆಗಳು ಕೂಡ ಹಾಗೆ ಇದ್ವು. ಬಟ್ಟೆಗಳ ಎತ್ಕೊಳ್ಳೋ ಹೆಸರು ಅಂತ ನನ್ನ ಮಗಳಿಗೆ ಹೇಳ್ತಾ ಇದೆ. ಅವೆಲ್ಲ ಬಟ್ಟೆ ಎಲ್ಲ ಆಯ್ತಮ್ಮ, ಬಟ್ಟೆ ತಗೋತೀನಿ ನಾನು ಅಂದ್ಬಿಟ್ಟು ಬಟ್ಟೆಗಳು ತಗೋತಾ ಇದ್ದಾಳೆ. ಹಾಗೆ ಈ ಕಡೆ ಸೈಡ್ ಕೂಡ ನೋಡಿದ್ರೂ ಕೂಡ ಒಂದು ಲಾಸ್ಟಲ್ಲಿ ಒಂದು ಮನೆ ಇದೆ ಅಷ್ಟೇ, ಅದು ಅಂಗಡಿ. ಇಲ್ಲೊಂದು ಮುಂದೆಗಡೆ ಎದುರುಗಡೆ ನೋಡಿದ್ರೆ 4 ಅಂಗಡಿಗಳಿದ್ದಾವೆ ನಮ್ಮ ಮನೆ ಎದುರುಗಡೆ. ಇದು ಮೇನ್ ರೋಡು. ಹಾಗೆ ಮುಂದೆ ಹೋದರೆ ನಮ್ಮೂರು ಸಿಗುತ್ತೆ. ಹಾಗೆ ಟೆರೆಸ್ ಮೇಲೆ ಪಾರಿವಾಳ ಕೂಡ ಸಾಕಿದ್ರು ನನ್ನ ಮಕ್ಕಳು. ಈಗ ಪಾರಿವಾಳಗಳಿಲ್ಲ. ಈ ರೀತಿ ಯಾವುದೋ ಒಂದು ಮಕ್ಕಿ ಮರಿ ಹಾಕಿದೆ. ಅದು ಕೂಡ ನೋಡಿಕೊಂಡು ಮನೆಗೆ ಬಂದು ಮನೆ ಕಸ ಎಲ್ಲ ಗುಡಿಸ್ಕೊಂಡೆ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಕೂಡ ಮಾಡಿರಲಿಲ್ಲ ನಾನು. ಕಾರಣ ಯಾಕೆ ಅಂದರೆ ನಿನ್ನೆ ಎಲ್ಲೋ ಹೋಗಿದ್ದು ಅಂತ ಟಿ.ವಿ ಪಿಕ್ಚರ್ಗೆ ಹೋಗಿದ್ದು ಅಂತ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹಾಕಿದ್ದೀನಿ. ಎಲ್ಲಾದರೂ ಹೋದರೆ ಏನೋ ಒಂಥರ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದು, ನಿದ್ದೆ ಮಾಡ್ತಾಯಿರ್ತೀವಿ. ಯಾಕೆ ಒಂಥರ ಏನೋ ಆ ರೀತಿ ಆಗಿ ಬೆಳಗ್ಗೆನೇ ಏನು ಮಾಡೋಕ್ಕಾಗಿಲ್ಲ. ಆದ್ದರಿಂದ ಸಾಯಂಕಾಲ ಎಲ್ಲ ರೆಡಿ ಮಾಡಿಕೊಂಡು ಸಾಯಂಕಾಲ ಮಾಡೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ಳೋಣ, ಹೋಗಲಿ ಸಾಯಂಕಾಲನೇ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಅಂಗಡಿನೂ ನೋಡ್ಕೋಬೇಕು. ಇನ್ನು ಸಾಯಂಕಾಲ ಅಂಗಡಿಗೆ ಕಬಾಬ್ ಕೂಡ ರೆಡಿ ಮಾಡ್ಕೋಬೇಕು. ಅದ್ರ ಮಧ್ಯೆ ಈ ಕೆಲಸ ಬೆಳಗ್ಗೆನೇ ಮಾಡದಿರೋ ಕಾರಣ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಅನ್ನಿಸ್ತು. ಹಾಗೆ ಇಲ್ಲಿ ಮನೆ ಒರೆಸೋಕ್ಕೆ ನಾನು ಯಾವುದೇ ಮ್ಯಾಟ್ ಬಳಸಿ ಒರೆಸ್ತಾ ಇಲ್ಲ. ಹಾಗೆ ಒಂದು ಕಾಟನ್ ಬಟ್ಟೆ ತಗೊಂಡು ಕೈಯಲ್ಲೇ ಒರೆಸಿದ್ರೆ ಮ್ಯಾಟ್ಗಿಂತ ಮನೆ ಕ್ಲೀನಾಗೈತೆ. ಯಾವುದೇ ಮೂಲೆಯಲ್ಲಿ ಚಿಕ್ಕ ಸಣ್ಣ ಧೂಳಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋ ಕಾರಣದಿಂದ ಈ ರೀತಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀರು ಹಚ್ಕೊಂಡು ಈ ರೀತಿ ಒರೆಸ್ಕೋತಾ ಇದ್ದೀನಿ. ಆವಾಗವಾಗ ಈ ರೀತಿ ಒರೆಸೋದ್ರಿಂದ ನೀಟಾಗಿರುತ್ತೆ ಅನ್ನೋ ಕಾರಣ ಈ ರೀತಿಯೇ ಜಾಸ್ತಿ ಟೈಮ್ ಇಲ್ಲದೆ ಹೋದಾಗ ಮ್ಯಾಟಲ್ಲೇ ಒರೆಸ್ಬಿಡ್ತೀನಿ. ಬೇಗ ಅರ್ಜೆಂಟಾಗಿ ಏನೋ ಮಾಡಬೇಕು ಅನ್ನೋದರಿಂದ ಇವಾಗ ಎಲ್ಲ ಇದಾದರೂ ಪರವಾಗಿಲ್ಲ, ಇದು ಕ್ಲೀನಾಗಿ ಬಟ್ಟೆಯಿಂದನೇ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಕೈಯಲ್ಲೇ ಒರೆಸ್ಕೋತಾ ಇದ್ದೀನಿ. ಆವಾಗೆಲ್ಲ ಜಾಸ್ತಿ ಈ ರೀತಿಯೇ ಒರೆಸ್ತಾಯಿದ್ದು. ಇವಾಗ ಎಲ್ಲ ಮ್ಯಾಟ್ಗಳು ಬಂದು ಮ್ಯಾಟಲ್ಲಿ ಒರೆಸ್ಕೋತೀವಿ ಅಷ್ಟೇ. ಅದೇ ರೀತಿ ಒರೆಸಿದ್ರೆ ಸ್ವಲ್ಪ ಕಷ್ಟವೇ, ಆದರೂ ಕ್ಲೀನಾಗಿರುತ್ತೆ ಅನ್ನೋ ಕಾರಣದಿಂದ ಈ ರೀತಿಯೇ ಒರೆಸ್ಕೋತೀನಿ ಆವಾಗವಾಗ. ಹಾಗೆ ಅಡುಗೆ ಮನೆ ಕೂಡ ಆ ರೀತಿಯೇ ಒರೆಸ್ಕೋಬೇಕು. ಇನ್ನು ರೂಮ್ ಕೂಡ ಇದ್ವು. ಹಾಗೆ ಅಡುಗೆ ಮನೆ ಹಾಲು ಎಲ್ಲ ಇದೇ ರೀತಿ ಒರೆಸ್ಕೊಂಡು ಸೋಂಬೇರಿ ಆಗ್ಬಿಟ್ಟು ಅನ್ನಿಸ್ತು. ಅದು ಸ್ವಲ್ಪ ಬೇಜಾರಾಯಿತು. ಇನ್ನೇನು ಮಾಡುವ, ಎಲ್ಲ ಒರೆಸ್ಬಿಟ್ಟು ಒಂದೇ ಸತಿ ಅಚ್ಚುಕಟ್ಟಾಗೆ ಮಾಡಿಬಿಟ್ಟು ನಾಳೆನೇ ಬೇರೆ ಶುಕ್ರವಾರ, ನಾಳೆ ಕೂಡ ದೀಪ ಹಚ್ಚೋದ್ರಿಂದ ಎಲ್ಲ ರೆಡಿ ಮಾಡಿಬಿಟ್ಟು ನಿಧಾನಕ್ಕೆ ಹೋಗಲಿ ಸಾಯಂಕಾಲನೇ ಎಸೋಣ ಅಂದ್ಬಿಟ್ಟು ಎಲ್ಲ ಪಾತ್ರೆಗಳೆಲ್ಲ ಒರೆಸ್ಕೊಂಡು ನೀಟಾಗಿ ಜೋಡಿಸ್ಕೊಂಡೆ. ಅಡುಗೆ ಮನೆ ಕೆಲಸ ಮಾಡ್ಕೊಬಿಟ್ರೆ ಅಡುಗೆ ಮನೆ ನೀಟಾಗಿ ಎಲ್ಲ ಪಾತ್ರೆಗೆಲ್ಲ ಜೋಡಿಸಿಟ್ಕೊಬಿಟ್ರೆ ಏನೋ ಒಂಥರ ದೊಡ್ಡ ಕೆಲಸನೇ ಮುಗಿಸ್ದಂಗೆ. ಫಸ್ಟ್ ಅಡುಗೆ ಮನೆ ಕ್ಲೀನಾಗಿದ್ಬಿಟ್ರೆ ಎಲ್ಲ ಕೆಲಸ ಬೇಗ ಮಾಡ್ಕೊಡ್ಬೋದು ಅಂತ ನನಗನ್ನಿಸ್ತದೆ. ಹಾಗೆ ನಾನು ಮಾಡ್ಕೊಂಡು ತಪ್ಪಿಂದ ನೆನ್ನೆನೇ ಎಲ್ಲ ಪಾತ್ರೆಗಳೆಲ್ಲ ಜೋಡಿಸಿಟ್ಬಿಟ್ಟು ಆಮೇಲೆ ಹೋಗಿದ್ರೆ ಆಗೋದು ಎಲ್ಲ. ಹಾಗೆ ಬಿಟ್ಬಿಟ್ಟು ಮದುವೆ ಬೇಗ ರೆಡಿಯಾಗ್ರಿ ಅಂತ ಹೇಳಿದ್ರಲ್ಲ, ಮದುವೆಗೆ ಹೊರಟ್ಬಿಟ್ಟು ಹಾಗೆ ಬರೋದು ಸಾಯಂಕಾಲ ಆಗ್ಬಿಡ್ತು. ನೆನ್ನೆನೂ ಅವತ್ತೇನು ಮಾಡೋಕ್ಕೆ ಆಗಿಲ್ಲ. ಹಾಗೆ ಬಿಟ್ಬಿಟ್ಟು ಊಟ ಕೂಡ ಅಲ್ಲಿಂದನೇ ತಂದಿದ್ದೇನೆ. ಊಟ ಇನ್ನೂ ಇತ್ತು, ಪಾರ್ಸಲ್ ಕೂಡ ಮಾಡಿಸ್ಕೊಂಡ್ಬಂದಿದ್ವಿ. ಊಟನೇ ಮಾಡ್ಕೊಂಡು ಊಟ ಮಾಡಿಲ್ಲದೆ ಇರೋ ಕಾರಣ ಪಾತ್ರೆಗಳು ಜಾಸ್ತಿ ಬೆಳೆದಿರಲಿಲ್ಲ. ಈ ರೀತಿ ಜೋಡಿಸೋವಿದ್ದು ಎಲ್ಲ ಜೋಡಿಸ್ಕೊಂಡು ಅಡುಗೆ ಮನೆ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಸಜ್ಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಲೆ ಎಲ್ಲ ಒರೆಸ್ಕೊಂಡು ನೆಲದಲ್ಲಿ ಅಡುಗೆ ಮನೆ
ಕೆಳಗಡೆ ಏನಿದೆ ಅದು ಕೂಡ ನೀರೆಲ್ಲ ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ. ಹಾಗೆಯೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಈ ರೀತಿ ದೀಪ ಹಚ್ಕೊಂಡೆ. ಸಾಯಂಕಾಲ ಆಗಿರೋದ್ರಿಂದ ಆಚೆ ಕೂಡ 2 ದೀಪ ಮತ್ತು ಹೊಸ್ಲ ಹತ್ರ ದೀಪ ಹಚ್ಕೊಂಡು ಈ ರೀತಿ ಪೂಜೆ ಮುಗಿಸ್ದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.